ಅಕ್ಕ ಮಾದೇವಿ ಹೇಳ್ತಾಳಲ್ಲ ಏನಂತಂದ್ರ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ, ಇಲ್ಲಿ ಬರುವರಿ ಮತ್ತು ಸ್ತುತಿನಿಂದ ಇಲ್ಲಿ ಅದಕ್ಕೆ ಉದಾಹರಣೆನೂ ಭಾಳ ಚಂದ ಹೇಳ್ಯಾಳ ನೋಡ್ರಿ ಅಕ್ಕ. ಏನಂತಂದ್ರ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ನೋಡ್ರಿ ಎಷ್ಟು ಚಂದ ಉದಾಹರಣೆ ಕೊಡ್ತಾಳೆ. ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆ ಎಂತಯ್ಯ. ನೋಡಪ್ಪ, ನೀನು ದೊಡ್ಡ ಅರಣ್ಯದೊಳಗ ದೊಡ್ಡ ಗುಡ್ಡದೊಳಗ ಗುಡಿಸಲ ಕಟ್ಕೊಂಡು ಅದಿ, ಅಲ್ಲಿ ಹುಲಿ ಬತ್ತು ಕಡ್ಡಿ ಬತ್ತು ಅಂದ್ರ ಮತ್ತು ಕಾಡಿನೊಳಗೆ ಬರುವಪ್ಪ ಅವು, ನೀ ಯಾಕೆ ಅಲ್ಲಿ ಮನೆ ಕಟ್ಟಬೇಕು? ನೀ ಅಲ್ಲಿ ಹೋಗಿ ಮನೆ ಕಟ್ಟಿ ಅಂದ್ರೆ ಬರುವ ಅವು. ಹಂಗೆ ಇಲ್ಲಿ ಈ ಜಗತ್ತಿನೊಳಗ ಕೆಲವೊಂದು ಮಂದಿದ ಮಾತಾಡಕ ಹುಟ್ಟ್ಯಾರ, ಅವ್ರದ್ದು ಬೇರೆ ಕೆಲಸ ಏನೂ ಇರಂಗಿಲ್ಲ, ನಿಂದ ಮಾಡಕನ ಹುಟ್ಟ್ಯಾರ. ಏನಾರ ಒಂದೀಟ ಆದ್ರೂ ನಿಮ್ಮದು ಮಾತಾಡ್ಕೋತಾರ, ನಿಮ್ಮದು ಆಡ್ಕೋತಾರ. ನೀ ಏನು ಮಾಡ್ಬೇಕಂದ್ರ ಇಲ್ಲಿ ಹುಟ್ಟಬಾರ್ದಿತ್ತು, ಹುಟ್ಟಿ ಅಂದ್ರ ಅವು ಬರುವಪ್ಪ, ಅವು ಬರುವ. ಸಂತ್ಯಾಗ ಮನಿ ಮಾಡಿ ಎಷ್ಟು ಗದ್ಲ ಮಾಡ್ತಾರಂದ್ರ, ಮತ್ತು ಸಂತೆ ಅಂದ್ರನ ಗದ್ಲದು, ಗದ್ಲಿದ್ದದಕ್ಕನ ಸಂತೆ ಅಂತಾರ. ಮತ್ತು ಸಂತ್ಯಾಗ ಮನಿ ಮಾಡಿ ಎಷ್ಟು ಗದ್ಲ ಮಾಡ್ತಾರಂದ್ರೆ, ಈ ಗುಡಿ ಹತ್ತಕ ನಿಮ್ಮದು ಮಣಿ ಇರ್ತದಪ್ಪ, ಇಟ್ಟು ಕಾಡಾಗತ್ತಾರ್ರಿ ನಮ್ಮನ್ನು ಗುಡಿಯವರು 4 ಗಂಟೆಗೆ ಹಾಕ್ತಾರ್ರಿ ಮೈಕ, ನಮಗೆ ನಿದ್ದೆ ಹತ್ತದ ಆಗ ಹತ್ತದ ರೀ. ಭಾಳ ಮಂದಿ, ಎಷ್ಟೋ ಮಂದಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರ್ರಿ, ಹೋಗಿ ಗುಡಿ ಮ್ಯಾಗಿನ ತೆಗೆಸ್ರಿ ಅದನ್ನ ಅಂತೇಳಿ. ಅಲ್ಲ, ನಶಕನಾಗ ಹೇಳೋದು ಚಲೋ ಅಲ್ಲ, ಎದ್ದು ಕೂಡಲೇ ಕಿವ್ಯಾಗ ಪರಮಾತ್ಮ ನಾಮಸ್ಮರಣೆ ಬೀಳೋದು ಚಲೋ ಅಲ್ಲ, ಹೌದಿಲ್ರಿ? ಹಂಗೆ ನಮಗೆ ಇಲ್ಲದೀವಂದ್ರೆ ಅದನ್ನು ತಡ್ಕೋಬೇಕು ನಾವು. ನಮ್ಮ ಮನೆ ಇಲ್ಲೇ ಐತಂದ್ರೆ ಅದನ್ನು ತಡ್ಕೋಬೇಕು. ಹಂಗೆ ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಸಮುದ್ರದ ದಡದಲ್ಲೊಂದು, ಸಮುದ್ರ ದಂಡ್ಯಾಗ ಮನೆ ಕಟ್ಟಿ ಅವು ತೆರಿ ಬರಾಗತ್ತವ್ರಿ ಅಂದ್ರೆ ಮತ್ತೆ ಅಲ್ಲೇ ಕಟ್ಟಬೇಕಪ್ಪ ಮಣಿ. ನೀ ಅಲ್ಲಿ ಕಟ್ಟಿ ಅಂದ್ರೆ ತೆರಿ ಬರುವ ಅವು, ಇಲ್ಲಾಂದ್ರೆ ಎದ್ದು ಹೋಗು. ಇವತ್ತರನ್ನು ಉದಾಹರಣೆ ಕೊಟ್ಟ ಅಕ್ಕ ಮಾದೇವಿ ಹೇಳ್ತಾಳೆ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚೆನ್ನ ಮಲ್ಲಿಕಾರ್ಜುನ. ಇನ್ನೊಬ್ಬರು ಏನಾರ ಅಂದರು ಅಂತಂದ್ರೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸಮಾಧಾನದಿಂದ ಈ ಜಗತ್ತಿನೊಳಗೆ ವರ್ತನೆ ಮಾಡಬೇಕಾಗ್ತದೆ, ಈ ಜಗತ್ತಿನೊಳಗೆ ಇರಬೇಕಾಗ್ತದೆ. ಆ ರೀತಿಯೊಳಗೆ ಅಪವಾದಗಳು ಎಂಥವ್ರನ್ನು ಬಿಟ್ಟಿಲ್ರಿ ಅವ, ನಿಂದ ಮಾಡೋರು ಎಂಥ ನಿಮ್ಗೆ ಗೊತ್ತಿರಬೇಕು. ಪ್ರಭು ಶ್ರೀರಾಮಚಂದ್ರ ತನ್ನ ಹೆಂಡತಿಯನ್ನು ಬೆಂಕಿಯಾಗ ನಿಂದಿರಿಸಿ ಮಣಿಗೆ ಕರ್ಕೊಂಡು ಬಂದಿದ್ರಿ. ನಿಮ್ಗೆ ಗೊತ್ತದಲ್ಲ ರಾಮಾಯಣ, ನೀವೆಲ್ಲ ನೋಡಿರಿ ರಾಮಾಯಣ. ಪ್ರಭು ಶ್ರೀರಾಮಚಂದ್ರ ಸೀತೆಯನ್ನ ರಾವಣ ಏನು ತಗೊಂಡು ಹೋಗಿದ್ದಲ್ಲ, ರಾವಣ ತಗೊಂಡು ಹೋದ ನಂತರ ರಾವಣನ ಕೊಂದು ಯುದ್ಧವನ್ನು ಮಾಡಿ ಹಂಗ ಕರ್ಕೊಂಡು ಬರಲಿಲ್ಲ ರಾಮ. ಈ ಜಗತ್ತಿನ ಜನ ಚಲೋ ಇಲ್ಲ, ಯಾಕಂದ್ರೆ ಸೀತಾನ ಓದಿದ್ದಲ್ಲ ರಾವಣ, ಸೀತಾನ ಓದಿದ್ದಲ್ಲ ರಾವಣ ಅಂತ ಮಾತಾಡ್ತಾರಂತೇಳಿ ಅವ್ರಿಗೆ ಗೊತ್ತಾಗಲಂತೇಳಿ ಪ್ರಭು ಶ್ರೀರಾಮಚಂದ್ರ ಆಕಿ ಪತಿವ್ರತೆಯೋ ಅಥವಾ ಪತಿವ್ರತೆಯಿಂದ ಭ್ರಷ್ಟಳಾಗಿದ್ದಾಳೋ ಅನ್ನುವುದನ್ನು ಜಗತ್ತಿಗೆ ತೋರಿಸುವ ಸಲುವಾಗಿ ಬೆಂಕಿಯನ್ನು ಹಚ್ಚಿ ಆ ಬೆಂಕಿಗೆ ಆಜ್ಞೆ ಮಾಡ್ತಾನೆ ಪ್ರಭು ಶ್ರೀರಾಮಚಂದ್ರ. ಈ ನನ್ನ ಧರ್ಮಪತ್ನಿ ಸೀತಾ, ಆಕೆಯ ಶೀಲದಲ್ಲಿ ಜವೆ ಕೊರತೆಯಾಗಿತ್ತು ಅಂದ್ರೆ ಆಕೆನ ಸುಟ್ಟು ಬಿಡು, ಆಕೆಯ ಶೀಲದಲ್ಲಿ ಒಂದು ಈಟು ಕೊರತೆ ಆಗಿರಲಿಲ್ಲ ಅಂದ್ರೆ ಆಕಿನ್ನ ಮುಟ್ಟಬೇಡ ಅಂತ ಹೇಳಿ ಬೆಂಕಿಯಾಗ ನಿಂದ್ರಿಸಿದ್ರ ಸೀತಾ ಒಂದೀಟು ಆಕೆ ಹುಟ್ಟದ ಅರಿವಿ ಸುಡ್ಲಿಲ್ರಿ. ಸೀತಾ ಹುಟ್ಟದ ಅರಿವಿ ಸುಡ್ಲಿಲ್ಲ, ಸೀತಾಗಂತೂ ದೂರ ಉಳಿತು. ಅಷ್ಟೆಲ್ಲ ಪರೀಕ್ಷೆ ಮಾಡಿ ಕರ್ಕೊಂಡು ಬಂದ್ರು ಬರೇ ಒಬ್ಬ ಅಗಸ, ಒಬ್ಬ ಆ ಊರಿನ ಬಟ್ಟೆ ಒಗೆಯತಕ್ಕಂಥ ಮಡಿವಾಳರ ಮನುಷ್ಯ ತನ್ನ ಹೆಂಡತಿಯ ಜೊತೆಗೆ ಜಗಳಾಡ್ತಾನವ. ಮಂದಿಗೆ ಯಾವ್ಯಾವುದನ್ನು ಮಾತಿನೊಳಗೆ ತಗೋಬೇಕು ಅನ್ನೋದು ಖಬರ ಇರಂಗಿಲ್ಲ.
ತಾವಿಬ್ರು ಗಂಡ ಹೆಂಡತಿ ಜಗಳಾಡಿ ರಾತ್ರಿ 12 ಗಂಟೆಗೆ ಆ ಬಟ್ಟೆ ಒಗೆಯುವ ಮಡಿವಾಳ ತನ್ನ ಹೆಂಡತಿಯನ್ನು ಹೊರಗೆ ಹಾಕಿದ. ರಾತ್ರಿ 4 ಮಂದಿನ ಹಿರಿಯರನ್ನ ಕರ್ಕೊಂಡ ಆ ಹೆಣ್ಮಗಳು ಬಂದು ಬಾಗಿಲು ಬಡದು ತೆಗಿಸ್ತಾಳ. ಇನ್ನೊಮ್ಮೆ ತಪ್ಪು ಮಾಡಂಗಿಲ್ಲ, ನನ್ನ ಹೆಂಗಾರ ಮಾಡಿ ಒಳಗೆ ಕರ್ಕೋರಿ ಅಂತ ಹೇಳಿ ಆ ಹಿರಿಯರು ಹೇಳಿದ್ರು. ಹಿರಿಯರಿಗೊಂದು ಮಾತು ಅಂದವ. ಯಾರ್ರೀ? ಬಟ್ಟೆ ಒಗೆಯುವ ಮಡಿವಾಳರ ಮನುಷ್ಯ ಒಂದು ಮಾತು ಆ ಹಿರಿಯರಿಗಂದ, ಬಿಟ್ಟ ಹೆಂಡತಿಯನ್ನು ಮರಳಿ ತಂದು ಆಳಲಿಕ್ಕೆ ನಾನೇನು ಸೊಟ್ಟ ರಾಮನೇ ಅಂದ. ಎಲ್ಲಿ ಹೋತು ಮಾತಾ? ತನ್ನ ಹೆಂಡತಿ ಕೂಡ ಜಗಳಾಡಿದ್ದಕ್ಕ ಪ್ರಭು ಶ್ರೀ ರಾಮಚಂದ್ರನ ಸಂಸಾರನ ಎಳೆದ. ಪ್ರಭು ಶ್ರೀ ಅವ ಮತ್ತು ಇದು ಹಿಂಗೆ ಅಕ್ಕತ್ತಂತ ತಿಳ್ಕೊಂಡ ಸೀತಾನ ಬೆಂಕಿಯಾಗಿಟ್ಟು ಪರೀಕ್ಷೆ ಮಾಡಿ ತಂದಾನ್ರಿ. ಆದರೂ ಏನಂದ ಅಂತಂದ್ರ, ಬಿಟ್ಟ ಹೆಂಡತಿಯನ್ನ ಮರಳಿ ತಂದ ಆಳಲಿಕ್ಕೆ ನಾನೇನು ಸೊಟ್ಟ ರಾಮನೇ ಅಂದ. ಈ ಸುದ್ದಿ ರಾಮನಿಗೆ ಗೊತ್ತಾಗಂಗಿಲ್ಲೇನ್ರಿ? ಹೋಯ್ತು ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ. ಅದು ಎಷ್ಟೊತ್ತರಿ ಮತ್ತು ರಾತ್ರಿ 12 ಗಂಟೆಗೆ ಅಂದಿದ್ದ ಪ್ರಭು ಶ್ರೀರಾಮಚಂದ್ರ ಮುಂಜಾನೆ 9 ಗಂಟೆಗೆ ಸ್ನಾನ ಮಾಡಿ ಸಿಂಹಾಸನದ ಪೀಠದ ಮ್ಯಾಗ ಬಂದು ಕುಂಡ್ರುದಕ್ಕ ಎಲ್ಲ ವಿದ್ವಾಂಸರು ಅದನ್ನ ಚರ್ಚಾ ತೆಗೆದಿದ್ರು. ಎಷ್ಟು ಫಾಸ್ಟ್ ಬಂದಿತ್ತು ನೋಡ್ರಿ ಅದು. ಮತ್ತು ಇಂಥ ಸುದ್ದಿ ಭಾಳ ಲಘುಟ್ ಬರ್ತಾವ್ರಿ, ಭಾಳ ಲಘುಟ್. ನಾ 8-9 ದಿವಸ ಆತ್ರಿ ಪುರಾಣ ಪ್ರವಚನ ಹೇಳಕತ್ತಿ, ಅರ್ಧ ಊರಿಗಿನ ಗೊತ್ತೇ ಇಲ್ರಿ. ನಿಮ್ಮನ್ನು ಕೇಳ್ತಿರ್ತಾರೆ ನೋಡ್ರಿ, ಎಲ್ಲಿ ಹೋಗಿದ್ದಿ? ಇದ ಊರನ ಅವ್ರ ಮತ್ತು ಎಲ್ಲಿ ಹೋಗಿದ್ದಿ? ಗುಡ್ಯಾಗ ಬಸವನಪ್ಪನ ಗುಡ್ಯಾಗ ಯಾರೋ ಒಬ್ರು ಸ್ವಾಮಿಗಳು ಬಂದಾರ ಪ್ರವಚನ ಹೇಳಕ್ಕೆ. ಸ್ವಾಮಿಗಳು ಬಂದಾರು? ಯಾವ್ರವ? ಏನು ಪಾಡು ಹೇಳ್ತಾನು ನೋಡ್ರಿ. ಇನ್ನ ಸುದ್ದಿನ ಗೊತ್ತಿಲ್ಲ. ಎಂದು ಬಂದಾನ? ಇನ್ನ 2 ದಿವಸ ಇರ್ತಾನ ನೋಡ್ರಿ. ಈ ಸುದ್ದಿ ಒಟ್ಟ ಗೊತ್ತಾಗಂಗಿಲ್ರಿ. ಇನ್ನು ಕೆಲವೊಂದು ಸುದ್ದಿಗಳು ಇರ್ತಾವ, ಅದರಾಗ ನಮ್ಮ ಮೋಗಳು ನೋಡ್ಬೇಕು. ಅಲ್ಲೇ ಅವ್ರು ಬಂದ್ರು ನಿಮ್ಗೆ ಹೇಳ್ತಾನೆ, ಅವ್ರಿಗೇರ ತಿಳಿತಾವೋ ಇಲ್ಲೋ ಏನು ಸುದ್ದಿಯೋ. ಅವರು ಇಟ್ಟು ಶಾಣ್ಯಾರ ಇರ್ತಾರ್ರಿ, ಕದ್ದಿಲೆ ಮಾಡಿ ಇಟ್ಟು ಚಂದ ಹೇಳಿದ್ರ ಆ ಕೇಳಕ್ಕೆ ಎಷ್ಟು ಶಾರ್ಪ್ ಅಂದ್ರೆ ನೀವು ಈಗ ಗುಡುಗುಡು ಅಟ್ಟ ಮಾಡಿದ್ರು ಪಕ್ಕ ತಿಳಿದ ಬಿಟ್ಟಿರ್ತೈತೆ ಅಕ್ಕಿಗೆ. ಇದನ್ನೆಲ್ಲಿ PhD ಮಾಡ್ಯಾರ ಅಂಬಲ್ರಿ ಅವರು. ಈ ಮನ್ಯಾಗ ಗಣಮಕ್ಕಳು ನೀ ಗಂಡಗೆ ಒದರಿ ಏನಾರು ಹೇಳಿದ್ರೆ ಅವ ಹಳ್ಳಿ ಆ ಅಂದೋತೈತೆ. ಅದು ಜೋರ್ಲೆ ಹೇಳಿದ್ರು ತಿಳಿಯಂಗಿಲ್ಲ. ಇಲ್ಲಿ ಹೆಣ್ಮಕ್ಳು ಒಂದು ಈಟು ಕದ್ದಿಲು ಮಾಡಿದ್ರು ಆಗ ಎಲ್ಲ ಗೊತ್ತರಿ. ಎಷ್ಟು ಶಾರ್ಪು ಹೆಂಗೆ ತಿಳಿತೈತೋ ಏನು ಸೊನ್ನೆ ಮ್ಯಾಗ ಗೊತ್ತಾಕತ್ತೋ. ಭಾಳ ಶಾನ್ಯಾರ್ರಿ ಹೆಣ್ಮಕ್ಳು ನಮ್ಮ ಮಗಳು ಆಗಿಂದಾಗ ಗೊತ್ತಾಗ್ಬಿಡ್ತೈತೆ ನೋಡ್ರಿ. ಈ ಪ್ರವಚನ ಸುದ್ದಿ, ಚಲೋ ಸುದ್ದಿ, ಒಳ್ಳೆಯ ಸುದ್ದಿ ಒಟ್ಟು ಮಂದಿಗೆ ಗೊತ್ತಾಗಂಗಿಲ್ಲ. ಆ ಸುದ್ದಿ ಏನದಾವ ನೋಡ್ರಿ, ಇಲ್ಲಿ ಮಾತಾಡಿ ಅಲ್ಲಿಗೆ ಹೋಗ್ಬಿಡ್ದ ಇದ್ರಕ್ಕಿಂತ ಮುಂದೆ ಹೋಗಿರ್ತೈತೆ ಅದು. ನಮ್ಮ ಮಗಳು ಮಾತಾ ಹಂಗಾರಿ ಬಾಜುದಕ್ಕಿನ ಏನತ್ತ ಮೊನ್ನೆ ಇದು ಯಾರ ಮುಂದೆ ಹೇಳ್ಬೇಡ, ಮತ್ತು ಯಾರ ಮುಂದೆ ಹೇಳ್ಬೇಡ. ಯಾರ ಮುಂದೆ ಹೇಳಂಗಿಲ್ವ? ಯಾರ ಮುಂದೆ ಹೇಳಿದ್ರೆ ನಾನು ಕೊಯ್ಕೊಂಡು ತಿಂದಂಗೆ ನೋಡು, ಆನೆ ಆದಿತ್ತು ನೋಡು ಅನ್ನೋದು. ಇಲ್ಲಿ ಅಂದ ಮತ್ತೆ ಏನತ್ತದ ಇವ್ರು ಮತ್ತೆ ಯಾರ ಮುಂದೆ ಹೇಳ್ಬೇಡ ನೋಡು. ಹಿಂಗೆ 1000 ಮಂದಿಗೆ ಒಂದು ನಿಮಿಷನಾಗಿ ಹೇಳೇ ಬಿಟ್ಟಿರ್ತಾರ್ರಿ. ಮತ್ತೆ ಯಾರ ಮುಂದೆ ಹೇಳ್ಬೇಡ ಅನ್ನೋದು ಒಟ್ಟ ಮರೆಯಂಗಿಲ್ಲ. ಅದನ್ನು ಮ್ಯಾಲ ಅದನ್ನ ಅಂದೇ ಬಿಡುದ್ರಿ. ಯಾರ ಮುಂದೆ ಹೇಳ್ಬೇಡ ಅನ್ನೋದು ಇದ್ದದ್ದೆಲ್ಲ ಹೇಳೇ ಬಿಡುದು. ಅದು ಅದಕ್ಕೆ ನಮ್ಮ ಹಿರಿಯರು ಅಂದಾರ ನೋಡ್ರಿ, ಹಿಂದಿನ ಹಿರಿಯರು, ಗಣಮಕ್ಕಳ ಬಗಲಾಗ ಕೂಸು ನಿಂದ್ರಂಗಿಲ್ಲ, ಇದನ್ನ ನಾ ಅಣ್ಣಾಕತ್ತೇನೇನ್ರಿ ಮತ್ತೆ ಹುಟ್ಟಿಸ್ಕೊಂಡು ನಾನು ಬೇದಿರಿವ. ಮತ್ತು ಇಡೀ ಊರ ಮಾತಾಡ್ತತ್ರಿ ಹಿಂಗೆ. ಏನು ಹೆಣ್ಮಕ್ಳು ಅವ್ರ ಬಗಲಾಗ ಕೂಸ ನಿಂದ್ರಂಗಿಲ್ಲ ನೋಡ್ರಿ. ಬೇಕಾರೆ ನೀವು ಏನು ಬೇಕಾದ ಮಾಡ್ರಿ, ನೀವು ಅಳು ಕೂಸಿನ ಅವ್ರ ಕೈಯಾಗ ಕೊಡ್ರಿ, ಅದು ಗಪ್ ಆದ್ರೆ ಬೇಕಾರೆ ನನ್ನ ಕೇಳ್ರಿ, ಎಂದೂ ಗಪ್ ಆಗಂಗಿಲ್ಲ ಅದು. ಯಾಕಂದ್ರೆ ಆ ಕೂಸಿನ ಗಪ್ ಮಾಡೋದು ಅವ್ನು ಗೊತ್ತಾಗಿಲ್ಲ. ಕೂಸಿನ ಕೊಡ್ಬೇಕಾರೆ ಅಳುದನ ಅವಂದಿಟ್ಟು ಹಂಗಟ್ಟಿಗಟ್ಟು ಮಾಡಿ ಗಪ್ ಆಗಲ್ಲ. ಅವ ಹೆಂಗೆ ಗಪ್ ಮಾಡ್ಕೊತಾನ ಗೊತ್ತಾನ್ರಿ? ಅವ ಹೆಂಗೆ ಗಪ್ ಮಾಡ್ತಾನ್ರಿ ಕೂಸಿನ? ಮೊಚ್ಚ ಬಾಯ್ ಅತಾನ್ರಿ ಅವ್. ಅದು ಬಾಯಿ ಮುಚ್ಚತ್ತೆ ಅಂತಾರ. ನಿನ್ನ ಕುಂಡ್ರಂಗಿಲ್ರಿ ಅದು. ಅದೇನು ಅದ ನಿಮ್ಮ ಕೈಯಾಗ ಕೂಸು ಕೊಟ್ರೆ
ಬೇಕಾದಷ್ಟು ಅಳ್ಳದು, ಬೇಕಾದಂತ ಅಳುದಿದ್ರು ಬಾರಯ್ಯಪ್ಪ ಅಂತ ಹಿಂಗ ತಗೊಂಡು ಎದಿಗೆ ಹಾಕೊಂಡು ಒಂದೀಟ್ ಹಿಂಗ ದುಬ್ಬದ ಮ್ಯಾಗ ಸೌರಿರಿ, ಕೂಸು ಗಪ್ಪ. ಇವನ್ನೆಲ್ಲ ಎಲ್ಲಿ ಕಲಿತು ಬಂದಾರೆ ಆಂಬಲ್ಯವ? ನಿಮ್ಮ ಯೂನಿವರ್ಸಿಟಿಯರು ಎಲ್ಲಿದಾವು, ಯಾವ ಕಾಲೇಜ್ದಾಗ PhD ಮಾಡಿರೋ, ಇವೆಲ್ಲ ಭಾಳ ಶಾನ್ಯಾರ ನಮ್ಮ ಮವುಗಳು. ಆದ್ರೆ ತಪ್ಪು ನಿಂಬದಲ್ರಿ ಇವ, ನಿಮ್ಮ ಬಾಯಾಗ ಮಾತು ನಿಂದ್ರಂಗಿಲ್ಲ ಅನ್ನೋದು ಒಟ್ಟ ನಿಮ್ಮ ಕಡೆ ಒಂದು ಎಳ್ಳಷ್ಟು ತಪ್ಪಿಲ್ರಿ ಇವ. ನಿಮಗೆ ಶಾಪ ಕೊಟ್ಟಾನ್ರಿ ಧರ್ಮರಾಜ, ಹೆಣ್ಮಕ್ಳ ಬಾಯಾಗ ಮಾತು ನಿಂದಿರಬಾರ್ದಂತ ಧರ್ಮರಾಜ ಆವತ್ತಿನ ಯುಗದೊಳಗೆ ಶಾಪ ಕೊಟ್ಟಾನತ್ರಿ. ಯಾಕಂದ್ರೆ ಆ ಧರ್ಮರಾಜನ ತಾಯಿ ಕುಂತಿದೇವಿ ಕರ್ಣನ ಏನು ಹಡೆದಿದ್ದಳು ನೋಡ್ರಿ, ಆ ಕರ್ಣನ ಹಡೆದದ್ದು ಸುದ್ದಿ ಮಹಾಭಾರತ ಮುಗಿಯೂ ತನಕನೂ ಒಟ್ಟ ಹೇಳಿದ್ದಿಲ್ಲತ್ರಿ. ಕೊನೆಗೆ ಗೊತ್ತಾದ ನಂತರ ಧರ್ಮರಾಜ ಅವುಗಂದಂತ ಈ ಗುಟ್ಟನ್ನ ಸಾವಿರ ವರ್ಷ ಆದರೂ ಹೇಳಲಾರ್ದ ಹೆಂಗೆ ಹೊಟ್ಯಾಗ ಮುಚ್ಚಿ ಇಟ್ಟುಕೊಂಡಿದ್ದೇವ, ಇವತ್ತಿನಿಂದ ನಿಮ್ಮ ಬಾಯಿಯೊಳಗೆ ಯಾವ ಗುಟ್ಟನೂ ಉಳಿಬಾರ್ದಂತ ತಿಳ್ಕೊಂಡು ಶಾಪ ಕೊಟ್ಟುಬಿಟ್ಟಂತ. ಆವತ್ತು ಏನಿದ್ರು ಪಟಕನ ಹೇಳೇ ಬಿಡ್ಬೇಕಂತೇಳಿ ಅವ ಶಾಪ ಕೊಟ್ಟ ಕೂಡಲೇ ನೀವು ಆಗಿಂದಾಗ ಹೇಳೇ ಬಿಡ್ತೀರಿ. ನೀವು ಅವತರ ಆಗಿಂದಾಗ ಹೇಳೇ ಬಿಡ್ತೀರಿ. ಕಾರಣ ಏನು ಅಂತಂದ್ರೆ ನಮ್ಮ ಬಾಯಿಯೊಳಗೆ ಮಾತು ನಿಲ್ಲೋದಿಲ್ಲ, ಅವ್ರ ಬಗಲೊಳಗೆ ಕೂಸು ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಇದೊಂದು ನಿರ್ಮಾಣ ಆಗಿರತಕ್ಕಂಥದ್ದು. ಆ ರೀತಿಯೊಳಗೆ ಮನುಷ್ಯ ನಾವೇನಪ್ಪ ಅಂತಂದ್ರೆ ಎಲ್ಲರ ಮನೆ ಕಟ್ಟಿ ಆ ತೆರೆಗಳು ಬರ್ತಾವಂತಂದ್ರೆ ನಾವು ಅದಕ್ಕೆ ಅಂಜಿ ನಿಂದರಕ್ಕೆ ಬರಂಗಿಲ್ಲ. ಆ ರೀತಿಯೊಳಗೆ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಇವು ಯಾವತ್ತೂ ಬರ್ತಾವೆ. ಅವ ಅಗಸು ಮನುಷ್ಯ ಆ ಮಾತನ್ನು ಏನು ಅಂದಲ್ಲ, ಪ್ರಭು ಶ್ರೀರಾಮಚಂದ್ರನಿಗೆ ಇಟ್ಟು ನೋವಾಯಿತು ರೀ ಅವ, ಭಾಳ ನೋವಾಯಿತು. ಯಾಕೆ ನೋವಾಯಿತು ಅಂತಂದ್ರೆ ಅವನಿಗೆ ಭಾಳ ನೋವಾಯಿತು. ಸುದ್ದಿ ಆಗ ಗೊತ್ತಾಯ್ತಲ್ಲ ಅವನಿಗೆ. ಬಂದು ಕೂಡುದ್ರೊಟ್ಟಿಗೆ ಅವ ಅಂದ, ಯಾರಂದರು ಹಿಂಗೊಬ್ಬರು ಅಂದಾರ. ಅವ ಅಂದ, ಅರೆ ಇನ್ನು ನಾ ಎಂದೂ ಈ ತಪ್ಪನ್ನು ಮಾಡಬಾರದು ಅಂತ ತಿಳ್ಕೊಂಡು ಆವತ್ತು ಸಭೆಯೊಳಗೆ ನಿರ್ಣಯನೇ ಮಾಡಿಬಿಟ್ಟ. ಲಕ್ಷ್ಮಣನ ಕರೆದ ಹೇಳ್ತಾನ ಏನಂತಂದ್ರ, ನೋಡಪ್ಪ ಸೀತೆಯನ್ನು ಕಾಡಿಗೆ ಬಿಟ್ಟುಬಿಡು, ನನಗೆ ಸೀತಾ ಬ್ಯಾಡ. ನೋಡು ನನಗೆ ಸೀತಾ ಬ್ಯಾಡ ಅಂದ. ಯಾಕೋಯಪ್ಪ ಅಂದವ, ಬರುದ ಈಗ ಬಂದಾಳಕಿ ಸೀತಾ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ರಾವಣನ ಬಂಧಿಯೊಳಗಿದ್ಲು. ರಾವಣ ಸೀತೆಯನ್ನು ತಗೊಂಡೋಗಿದ್ದ, ಆದ್ರೆ ಮುಟ್ಟಿಲ್ಲ ರಾವಣಾಕೆಯನ್ನ. ನೀನು ಬೆಂಕಿಗೆ ಇಟ್ಟು ಕರ್ಕೊಂಡು ಬಂದಿ. ನಾವು ಒಂದು ಶಿವಯೋಗಿ ವಚನಗಳು ಅಂತ ಒಂದು ಸಣ್ಣ ವಚನದ ಪುಸ್ತಕ ಬರೆದೀನಿ. ಆ ವಚನದ ಪುಸ್ತಕದೊಳಗೆ ಈ ಒಂದು ಪ್ರಸಂಗ ಬರೆದೀನಿ ನಾನು. ಈ ಒಂದು ಪ್ರಸಂಗ ರಾಮಾಯಣದ ಪ್ರಸಂಗ ಏನಂತಂದ್ರೆ, ರಾಮಾಯಣದ ರಾವಣನೊಬ್ಬನೇ ಅಂದು ಕಾಮಾಯನದ ಕೋಟಿ ರಾವಣರಿಂದು ಮುಟ್ಟಿ ಕೆಡಲಿಲ್ಲ ರಾವಣ, ಮುಟ್ಟದೇ ಬಿಡಲಿಲ್ಲ ಈ ಜನ. ಮುಟ್ಟಿ ಕೆಡಲಿಲ್ಲ ರಾವಣ, ಮುಟ್ಟದೇ ಬಿಡಲಿಲ್ಲ ಈ ಜನ, ಗೋಮುಖದ ವ್ಯಾಘ್ರಗಳು ಶಿವಯೋಗಿ. ಇದು ನಾವೇ ಬರೆದಿರ್ತಕ್ಕಂಥದ್ದು ಒಂದು ವಚನ. ರಾವಣ ಸೀತೆಯನ್ನು ಮುಟ್ಟಿಲ್ಲ ಅಂದರೂ, ಬೆಂಕೆಯಲ್ಲಿ ಸುಟ್ಟಿಲ್ಲ ಅಂತಂದ್ರು, ನೀ ಯಾಕಕ್ಕಿನ ಕಳಿಸ್ತಿ ಅಂತಂದಾಗ ಅವ ಅಂತಾನೆ, ಪ್ರಭು ಶ್ರೀರಾಮಚಂದ್ರ ಎಷ್ಟು ಚಂದ ಒಂದು ಮಾತು ಹೇಳ್ತಾನಂತಂದ್ರೆ, ಲಕ್ಷ್ಮಣ, ನನ್ನ ಹೆಂಡತಿಗಿಂತಲೂ, ನನ್ನ ತಂದೆಯಕ್ಕಿಂತಲೂ, ನನ್ನ ತಾಯಿಗಿಂತಲೂ, ನನ್ನ ಅಣ್ಣ ತಮ್ಮಂದಿರಿಗಿಂತಲೂ ನನಗೆ ಏನು ಮುಖ್ಯ ಅಂತಂದ್ರೆ, ಈ ನಾಡಿನ ಜನರ ಅಭಿಪ್ರಾಯ ನನಗೆ ಮುಖ್ಯದ. ನನ್ನ ಈ ಪ್ರಜೆಗಳೇನದಾರಲ್ಲ, ಈ ಪ್ರಜೆಗಳು ನನ್ನ ಕಡೆ ಹಿಂಗೆ ಕೈ ಮಾಡಿ ತೋರಿಸಿರಬಾರ್ದು. ಇವತ್ತು ಒಬ್ಬ ವ್ಯಕ್ತಿ ಹಿಂಗೆ ಅಂದಾನಂತಂದ್ರೆ, ಬೇಡ ನನ್ನ ಹೆಂಡತಿ ನನಗೆ ಆಕೆಯನ್ನು ಕಳಿಸುವ ಅಂತ ತಿಳ್ಕೊಂಡ ಲಕ್ಷ್ಮಣನಿಗೆ ಆಜ್ಞೆಯನ್ನು ಮಾಡಿಬಿಟ್ಟ. ಸೀತಾ ಎಷ್ಟೋ ಮೊದಲ
12 ವರ್ಷ ವನವಾಸರ. 12 ವರ್ಷ ವನವಾಸ ಮುಗಿಸಿಕೊಂಡು ಅದರೊಳಗೆ ರಾವಣ ಹೋದ ನಂತರ ಅಲ್ಲಿ ಎಷ್ಟೋ ದಿನ ನಂತರ ಮತ್ತೆ ಕಾಡಿಗೆ. ಅದಕ್ಕೆ ಜಗತ್ತಿನೊಳಗೆ ಹೆಣ್ಣು ಹಡದ್ರೆ ಒಟ್ಟು ಸೀತಾನ ಹೆಸರು ಇಡಂಗಿಲ್ಲ ನೋಡ್ರಿ. ಭಾಳ ಮಂದಿ ಇಟ್ಟಾರನ್ರಿ, ಇಡ್ತಿರ್ತಾರೆ ಎಲ್ಲೋ ಒಬ್ಬರು, ಆದರೂ ಸೀತಾನ ಹೆಸರು ಇಡೋದು ಕಡಿಮೆ. ಯಾಕಂದ್ರೆ ಯಾವತ್ತು ಕಷ್ಟದೊಳಗೆ ಬಂದಿರತಕ್ಕಂಥ ಹೆಣ್ಣು ಮಗಳು ಸೀತಾ. ಅಲ್ಲಿ ರಾಘವಾಂಕರೋ ಯಾರೋ ಕುವೆಂಪು ಅವರು ಬರೀತಾರೆ, ಸೀತೆಯನ್ನು ತಂದ ರಥದೊಳಗೆ ಕುಂಡಿಸಿ ಲಕ್ಷ್ಮಣ ಕುದುರೆ ಹೊಡ್ಯಾಕೆ ಹತ್ತಿದಂತ್ರಿ ಹೋಗಕ್ಕೆ, ಕಾಡಿಗೆ ಸೀತಾನ್ ಬಿಟ್ಟು ಬರಕ್ಕೆ. ಏನು ಮಾಡಿದ್ರು ಕುದುರೆ ಒಟ್ಟು ಹೋಗವಲ್ಲು ಅಂತ್ರಿ. ಏನು ಮಾಡಿದ್ರು ಕುದುರೆ ಹೋಗವಲ್ಲು. ಕುದುರೆಗೆ ಮುಂದೆ ಬಂದು ನೋಡಿದಂತ 6-8 ಕುದುರೆಗಳು ದಳ 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 ಅಳ್ತಿದ್ವು ಅಂತ, ಒಟ್ಟು ಕಣ್ಣಾಗ ನೀರು ಬರ್ತಿದ್ವು ಅಂತ ಕುದುರೆಗೆ. ಆ ಪ್ರಭು ಶ್ರೀರಾಮಚಂದ್ರ ಕುದುರೆಯನ್ನು ಎಟ್ಟು ಬಡದ್ರು ಓಡ್ಲಾರಕ್ಕೆ ನಿಂತ್ಕೊಂಡು ಅಳ್ತಿದ್ವಲ್ಲ. ಕುದುರೆಗಳನ್ನು ಕೇಳಿದಂತೆ, ಯಾಕೆ ಅಳ್ತೀರಿ, ಏನಾಗ್ಯದ ನಿಮಗಂತಂದಾಗ, ಅಲ್ಲ ಈ ದೇಶದ ಪ್ರಭು ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾ ಜಗನ್ಮಾತೆ, ಈ ಜಗನ್ಮಾತೆಯನ್ನ ಕಾಡಿಗೆ ಬಿಟ್ಟು ಬರೋ ಪಾಳೆ ನಮಗೆ ಯಾಕೆ ಬಂದದಂತ ನಾವು ಅಳ್ಳಾಕತ್ತೀವಿ. ನಮಗೆ ಯಾಕೆ ಇಂಥ ಪಾಪದ ಕೆಲಸ, ಇಂಥ ಕಷ್ಟದ ಕೆಲಸ? ಅದಕ್ಕೆ ನಾವು ಓಡೋದಿಲ್ಲ, ನಾವು ಸೀತೆಯನ್ನು ತಗೊಂಡು ಕಾಡಿಗೆ ಹೋಗೋದಿಲ್ಲ ಅಂತಂದ ಆ ಕುದುರೆಗಳು ಲಕ್ಷ್ಮಣನಿಗೆ ಹೇಳಿದಾಗ ಲಕ್ಷ್ಮಣ ಅಂತಾನ, ನನಗೇನ ಪ್ರೀತಿ ಐತೆ ಅಂತ ತಿಳ್ಕೊಂಡಿರೇನಪ್ಪ, ಸೀತಾ ಮಾತೆಯನ್ನ ನಾನು ಕಾಡಿನೊಳಗೆ ಓದ್ ಬಿಟ್ಟು ಬರಕ್ಕೆ ನಂದೂ ಮನಸ್ಸಿಲ್ಲ. ಆದ್ರೆ ಪ್ರಭು ಶ್ರೀರಾಮಚಂದ್ರ ಈ ದೇಶದ ರಾಜಾಜ್ಞೆಯನ್ನು ನಾನು ಎಂದೂ ಮೀರಿಲ್ಲ, ನೀವು ಮೀರಬೇಡ್ರಿ. ಪ್ರಭು ಶ್ರೀರಾಮಚಂದ್ರನ ಮಾತನ್ನು ಯಾರೂ ಮೀರಬಾರದು, ನಡ್ರಂತ ತಿಳ್ಕೊಂಡು ಹೊಡೆದಾಗ ಕುದುರೆಗಳು ಓಡಕತ್ತಿದ್ವಂತ. ಓಡಿ ಕಾಡಿನಲ್ಲಿ ಬಿಟ್ಟು ಬಂದು. ಆ ರೀತಿಯೊಳಗ ಈ ಜನ ನಿಂದನೆಯ ಮಾಡುವ ಜನ, ಇನ್ನೊಬ್ಬರಿಗೆ ಆಡಿಕೊಳ್ಳುವ ಜನ, ಏನಾದರೂ ಮಾಡುವ ಜನ ಯಾವತ್ತೂ ಇರ್ತಾರೆ ತಾಯಂದಿರ. ಅದಕ್ಕೆ ನಾವು ಅವ್ರ ಕಡೆ ಎಂದೂ ಲಕ್ಷ್ಯ ಕೊಡಬಾರದು. ನಮ್ದೇನು ಕೆಲಸ ಅದ, ನಮ್ದೇನು ಗುರಿ ಅದ, ಆ ಕಡೆ ನಾವು ಯಾವತ್ತೂ ಕೆಲಸ ಮಾಡಬೇಕು. ಪ್ರಭು ಶ್ರೀರಾಮಚಂದ್ರ ಎಂಥವ ಅಂತಂದ್ರೆ, ಪ್ರಭು ಶ್ರೀರಾಮಚಂದ್ರನನ್ನ ವೈರಿನೂ ಕೂಡ ಮೆಚ್ಚಬೇಕು. ಆ ರಾಮಗ ಯುದ್ಧ ಆಗೋ ಸಂದರ್ಭದೊಳಗೆ ರಾವಣನ ಮಗ ಇಂದ್ರಜಿತು ಅಂತ ಹೇಳಿ, ರಾವಣನ ಮಗ ಇಂದ್ರಜಿತು ಅವನಿಗೆ ಲಕ್ಷ್ಮಣ ಬಾಣ ಹೊಡೆದ ಅವನ ದೇಹವನ್ನು ಛಿದ್ರ ಮಾಡಿಬಿಡ್ತಾನ್ರಿ ಯುದ್ಧದೊಳಗೆ. ರಾವಣನ ತಮ್ಮ ಇಲ್ಲ, ರಾವಣನ ಮಗ ಏನೋ ಗೊತ್ತಿಲ್ಲ, ಇಂದ್ರಜಿತು ಅಂತ ತಿಳ್ಕೊಂಡ ರಾವಣನ ಮಗ ಇಂದ್ರಜಿತು ಅವನ ಬಾಣಗಳಿಂದ ಪೀಸ್ ಮಾಡಿ ಒಂದು ಕೈಯ ಒಂದು ತೋಳ ಬಂದು ರಾಮನ ರಥದ ಮಗ್ಲು ಬಿತ್ತಂತ್ರಿ. ಅದು ರಾವಣನ ಮಗನ ಕೈಯ ರಾಮನ ರಥದ ಮಗ್ಲು ಬಂದು ಬಿತ್ತು. ಆಗ ರಾವಣಂದಂತ ಅವನ ಹೆಂಡತಿಗೆ ಹೇಳಿದಂತ, ಇಂದ್ರಜಿತುವಿನ ಹೆಂಡತಿಗೆ ಅಂದ್ರೆ ಸೊಸಿ, ನೋಡು ನಮ್ಮಲ್ಲೊಬ್ಬರು ವೈದ್ಯರದಾರ, ಅವರಿಗೆ ಸಂಜೀವಿನಿ ವಿದ್ಯೆ ಗೊತ್ತದ, ಆ ಎಲ್ಲ ದೇಹದ ತುಕುಡಿಗಳನ್ನು ತಂದು ಜೋಡಿಸಿದಿ ಅಂತಂದ್ರೆ ಪ್ರಾಣವನ್ನು ಕೊಡ್ತಾರೆ ನಮ್ಮ ಗುರುಗಳು. ಅದಕ್ಕೆ ಎಲ್ಲ ಶರೀರವನ್ನ ಎಲ್ಲೆಲ್ಲಿ ಬಿದ್ದವಲ್ಲ ತುಕುಡಿಗಳು ಅವನ್ನೆಲ್ಲ ನಿನ್ನ ಗಂಡನು ತಗೊಂಡು ಬಂದು ಜೋಡಿಸು. ಅವರು ಸಂಜೀವಿನಿ ವಿದ್ಯೆ ಗೊತ್ತದ, ಅವರ ಪ್ರಾಣವನ್ನು ಮರಳಿ ಕೊಡ್ತಾರಂತಂದಾಗ ಆಯ್ತಂತ ತಿಳ್ಕೊಂಡು ಎಲ್ಲ ತರಾಕತ್ತಿದ್ಲು, ಎಲ್ಲ ತಂದು ಜೋಡಿಸಿದ್ಲು. ಇನ್ನೊಂದು ಕೈ ಕೊಳೆಂಬ ಬಿದ್ದಿತ್ತು ರೀ. ಅದು ಆ ಕೈಯ ಗಂಡನ ಕೈ ಎಲ್ಲಿ ಬಿದ್ದಿತ್ತು ಅಂದ್ರೆ ರಾಮನ ರಥದ ಹತ್ತಕ್ಕೆ ಬಿದ್ದಿತ್ತು ಅದು. ಆಗ ಸಸಿ ಬಂದ ರಾವಣಗ ಅಂದ್ಲಂತ, ಅಲ್ಲಿ ನಾ ಹೋಗಂಗಿಲ್ರಿ, ನನ್ನ ಗಂಡನ ಕೈಯ ರಾಮನ ರಥದ ಮಗ್ಗಲ ಬಿದ್ದದ, ನಾ ಅಲ್ಲಿ ಹೋಗಂಗಿಲ್ಲ, ಬೇರೆ ಯಾರನ್ನಾರ ಕಳಿಸ್ರಿ ಅಥವಾ ನೀವಾರ ಹೋಗಿ ತಗೊಂಡು ಬರ್ರಿ ಅಂತಂದಾಗ ಅವಂದ, ಯಾಕ ಹೋಗಲ್ಲ, ಅದಕ್ಕೇನಾಗ್ತದ, ರಾಮನ ರಥದ ಬಗ್ಗಲ್ ಬಾಜು ಬಿದ್ರೆ ಏನಾಗ್ತದ, ಕೈ ತಗೊಂಡು ಬರೋಗು ಹೋಗಂತಂದಾಗ, ಇಲ್ರಿ ನಾ ಯಾಕೆ ವಾಲ್ಯನಾಗತ್ತೇನೆ ಅಂದ್ರೆ, ಈ ಯುದ್ಧ ನಡೆದದ್ದು ಎದಕ್ಕ, ಈ ಯುದ್ಧ ನಡೆದದ್ದು ಎದಕ್ಕಂದ್ರ ನೀ ಅವನು ಹೆಂಡ್ತಿನ ತಗೊಂಡು ಬಂದಿಯಲ್ಲ, ನೀನು ಸೀತಾನ್ ತಗೊಂಡು ಬಂದಿಯಲ್ಲ, ಅದರ ಸಂಬಂಧನ ಯುದ್ಧ ನಡೆದದ. ಮತ್ತು ನಾನಾಗೆ ಅಲ್ಲಿ ಹೋದ್ನಿ ಅಂತಂದ್ರೆ ಸೀತಾನ್ ನೀ ಹೆಂಗೆ ತಂದಿಲ್ಲ ಹಂಗ ನಾವು ತಗೊಂಡು ಹೋದಂದ್ರ
ಸಸಿ ಅಂತಾಳೆ. ನನ್ನ ತಗೊಂಡು ಹೋದಂದ್ರೆ ಹೆಂಗಂತಂದಾಗ ಆಗ ರಾವಣಂದಂತ ಸೊಸಿನ ಬೇದಂತ ಮುಚ್ಚು ಬಾಯಿ ಅಂದಂತವು. ನಿನ್ನ ಬಾಯಿಯೊಳಗೆ ಹುಳ ಬಿದ್ದು ಹಾದಿಗಿದಾವು, ಯಾಕಂದ್ರೆ ಪ್ರಭು ಶ್ರೀರಾಮಚಂದ್ರ ಅಂತವಲ್ಲ ಅಂತ ರಾವಣ ಹೇಳದಂತೆ ಮಾತನ್ನು. ಎಂತ ಮಾತು ನೋಡ್ರಿ. ಅಲ್ಲ ನಾವು ಅವನು ಕೂಡ ಯುದ್ಧ ಮಾಡಕತ್ತಾನಿವ, ಅವನು ಕೂಡ ಯುದ್ಧ ಮಾಡಕತ್ತಾನ ಅಂತಂದ್ರು, ನಾನು ಅಂಥವನಾದರೂ ಕೂಡ ನನ್ನ ವಿರುದ್ಧ ಯುದ್ಧ ಮಾಡತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಇನ್ನೊಬ್ಬರ ಹೆಣ್ಣು ಮಗಳನ್ನು ಕಣ್ಣೆತ್ತಿ ನೋಡುವ ಮನುಷ್ಯ ಅವಲ್ಲ. ನೀ ಧೈರ್ಯದಿಂದ ಹೋಗಂತ ಹೇಳಿದಂತೆ ಎಂಥದ್ದಿರ್ಬೇಕಿದು ಅಂದ್ರೆ ವ್ಯಕ್ತಿತ್ವವನ್ನು ನಾವು ಎಂಥದ್ದು ಬೆಳೆಸಿಕೊಂಡಿದ್ದ ಪ್ರಭು ಶ್ರೀರಾಮಚಂದ್ರ. ಆ ರೀತಿಯೊಳಗ ಈ ದೇಶದೊಳಗೇನಪ್ಪ ಅಂತಂದ್ರೆ ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ಅಪಮಾನಿತರಾಗಿ ಬದುಕಬಾರದು. ಅದಕ್ಕೆ ಮರಾಠಿಯೊಳಗೊಂದು ಒಂದು ಮಾತು ಬರೀತಾರೆ ಏನಂತಂದ್ರೆ, ಮರಾವೆ ಪಣ ಕೀರ್ತಿ ಉರಾವೆ. ನೀನು ಸತ್ರು ನಿಂದು ಅಪಕೀರ್ತಿ ಇರಬಾರ್ದು. ಇನ್ನು ಸಾಯಿ ಹೊರತಾಗಿ ಕೀರ್ತಿವಂತನಾಗ ಸಾಯಿ.